ಒಬ್ಬರ ಅನುಭವ ಆಗಲ್ರಿಪ್ಪ, ಶಿವಾನುಭವ ಆಗಲ್ರಿಪ್ಪ ಅಂತಿದ್ರು. ಒಂದು ಅನುಭವರ ಆಗಲಿ ಅಂತಿದ್ರು, ಇಲ್ಲ ಶಿವಾನುಭವ ಆಗಲ್ರಿಪ್ಪ ಅಂತಿದ್ರು. ಅರ್ಚನ, ಅರ್ಪಣ, ಅನುಭವ ಅಂತೇಳಿ 3 ಪದ ಪ್ರಯೋಗವನ್ನು ಮಾಡ್ತಾರೆ. ಪೂಜೆಯನ್ನು ಮಾಡೋದು, ಪ್ರಸಾದವನ್ನು ಮಾಡೋದು, ಪೂಜೆ ಪ್ರಸಾದ ಆದ ನಂತರದಲ್ಲಿ ಒಂದಿಷ್ಟು ಅನುಭವವನ್ನು ಅಂದರೆ ಶಿವಾನುಭವವನ್ನು, ನನ್ನ ಬದುಕಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂತಹ, ಬದುಕಿನ ದಾರಿಯನ್ನು ಸುಗಮ ಮಾಡತಕ್ಕಂತಹ ಉತ್ತಮ ವಿಚಾರಗಳನ್ನು ಕೇಳಿ ಹೇಳೋದೇನಿತ್ತಲ್ಲ ಅದು ಅನುಭವ. ಏನು ನಿನ್ನೊಳಗೆ ಹುಟ್ಟುತ್ತಾ ಇದೆ ಅದನ್ನೊಂದು ಸ್ವಲ್ಪ ಹೊರಗೆ ಹಾಕು ಅಂತ. ಪ್ರತಿಯೊಬ್ಬ ಮನುಷ್ಯನ ಹತ್ರನೂ ಕೂಡ ಒಳಗೊಂದಿಷ್ಟು ಹುಟ್ಟುತ್ತಿರ್ತಾವ. ಅದು ಮಹಾತ್ಮರ ಹತ್ರ ಹುಟ್ಟಿತು ಅಂತಂದರೆ ಅದು ಅನುಭವ, ಶಿವಾನುಭವ, ಶಿವಾನುಭವ. ಅಯೋಗ್ಯರ ಹತ್ರ ಹುಟ್ಟಿದರೆ ಅದು ಬೇರೆನಾಗಿ ಹೋಗಿಬಿಡ್ತದೆ. ಒಂದು ಒಳ್ಳೆಯ ಕೆಲಸಕ್ಕೆ ಕಾರಣ ಆದರೆ ಇನ್ನೊಂದು ಕೆಟ್ಟ ಕೆಲಸಕ್ಕೆ ಕಾರಣ ಆಗ್ತದೆ. ಅದೆಲ್ಲ ತಮಗೆ ಗೊತ್ತು. ವಚನಗಳಲ್ಲಿ ಅನುಭವ ಅಡಗಿದೆ. ಯಾರ್ದು? ಶರಣರದು. ಅದನ್ನೆಲ್ಲ ನಾವು ಹೊರಗಿನಿಂದ ತಗೊಂಡು ಒಳಗೆ ಅದನ್ನು ಅನುಭವ ಮಾಡಿಕೊಳ್ಬೇಕು. ಎಷ್ಟು ವಚನಗಳದಾವ? ಬಸವಣ್ಣನವರ ಒಂದು ವಚನದಲ್ಲಿ ತಾವು ಹೇಳ್ಕೋತಾರ, 84 ಲಕ್ಷ ವಚನಗಳನ್ನು ಹಾಡಿ ದನದಿತ್ಯಣ್ಣಮ್ಮಣ. ಅವರೇ ಹೇಳ್ತಾರೆ, ಸ್ವತಃ ನಾನೇ 84 ಲಕ್ಷ ವಚನಗಳನ್ನು ಹಾಡಿದ್ದೀನಿ ಅಂತೇಳಿ. ಹಾಗಾದ್ರೆ ಬಸವಣ್ಣನವರ ಸಿಕ್ಕ ವಚನಗಳ ಸಂಖ್ಯೆ ಎಷ್ಟು ಅಂದ್ರೆ ಬರೀ 1414. 1414 ವಚನಗಳು ಸಿಕ್ಕಾವ. ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ 84 ಲಕ್ಷ ವಚನಗಳನ್ನು ಹಾಡಿದ್ದೀನಿ ನಾನು ಅಂತ ಹೇಳ್ಕೋತಾರೆ. ನಮ್ಮಲ್ಲಿ ಬಹಳಷ್ಟು ವಚನಗಳು ನಮ್ಮ ಕೈಗೆ ಸಿಗಲಾರ್ದಂಗಾಗಿ ಹೋಗ್ಯಾವ. ಈಗ ನಮಗೆ ಸಿಕ್ಕ ವಚನಗಳ ಸಂಖ್ಯೆ ಎಷ್ಟು ಅಂತಂದ್ರೆ 22,000. ಸರ್ಕಾರದವರು ಮುದ್ರಣ ಮಾಡಿದಾರ. ಒಟ್ಟು 15 ಸಂಪುಟಗಳಂತ ಹೇಳಿ ಹೊರಗೆ ತಂದರು. ಅದರಾಗ 14 ಸಂಪುಟಗಳಲ್ಲಿ ವಚನವನ್ನು ಮುದ್ರಣ ಮಾಡಿಸಿದ್ದಾರೆ. ಆ 14 ಪುಸ್ತಕಗಳಲ್ಲಿ ಒಟ್ಟು ವಚನಗಳ ಸಂಖ್ಯೆ 22,000. ಒಬ್ಬ ಬಸವಣ್ಣ 84 ಲಕ್ಷ ವಚನಗಳನ್ನು ಹಾಡಿದ ಅಂತಂದ್ರೆ ಉಳಿದ ಶರಣರು ಎಲ್ಲ ಸೇರಿ ಎಷ್ಟಾಗಿರಬಹುದು? ನಶಿಸಿಗೊಂತ ಹೋಗ್ಬಿಟ್ಟು ಹೋವಿಲ್ಲ. ಶರಣರು ಬಹಳ ಶ್ರೇಷ್ಠರು, ಹೌದಲ್ರಿ ಅವರ? ನಾನು ನಿಮ್ಮನ್ನು ಕೇಳ್ತೀನಿ, ಶರಣರು ಶ್ರೇಷ್ಠ ಹೌದು ಅಲ್ಲೋ? ಒಬ್ರು ಯಾರ ಹೌದರ ಅಂದ್ರೆ ಅಲ್ಲರನ್ರಿ, ಹೌದಾ? ಈಗೊಂದು ಪ್ರಶ್ನೆ ಮಾಡ್ತೀನಿ, ಶರಣರೆಲ್ಲ ಶ್ರೇಷ್ಠರು ಅಂತ ನೀವು ಅಂತೀರಿ, ಶರಣರಿಗಿಂತ ಯಾವುದು ಬಹಳ ಶ್ರೇಷ್ಠ? ಶರಣರು ಶ್ರೇಷ್ಠ, ಒಪ್ಕೊಳ್ತೀನಿ ನಾನು ನಿಮ್ಮ ಮಾತನ್ನು. ಶರಣರಿಗಿಂತ ಯಾರು ಬಹಳ ಶ್ರೇಷ್ಠ? ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಬಿಡ್ರಿ. ಶರಣರಿಗಿಂತ ಯಾವುದು ಬಹಳ ಶ್ರೇಷ್ಠ ಅಂದ್ರೆ ವಚನ ಸಾಹಿತ್ಯ ಬಹಳ ಶ್ರೇಷ್ಠವಾಗಿರುವಂತಹದ್ದು. ಶರಣರು ಇದ್ರು ಅಂತ ಹೇಳುವಂತಹದ್ದೇ ವಚನ ಸಾಹಿತ್ಯ. ಶರಣರಿಗಿಂತ ವಚನ ಸಾಹಿತ್ಯ ಬಹಳ ಶ್ರೇಷ್ಠ. ವಚನ ಸಾಹಿತ್ಯಕ್ಕಿಂತ ಯಾರು ಬಹಳ ಶ್ರೇಷ್ಠ? ಶರಣರಿಗಿಂತ ವಚನ, ವಚನಕ್ಕಿಂತ ಯಾರು ಬಹಳ ಶ್ರೇಷ್ಠ? ವಚನಕ್ಕಿಂತ ಯಾರು ಬಹಳ ಶ್ರೇಷ್ಠ ಅಂತಂದ್ರೆ ಅವನು ಕಾದಿಟ್ರಲ್ಲ, 900 ವರ್ಷಗಳವರೆಗೆ ಕಾಪಾಡಿಕೊಂಡು ಬಂದಾರಲ್ಲ, ತಮ್ಮ ಹೊಲ ಕಾದಿಲ್ಲ, ತಮ್ಮ ಮನೆ ಕಾದಿಲ್ಲ, ತಮ್ಮ ಆಭರಣಗಳನ್ನು ಕಾದಿಲ್ಲ, ಯಾವ ಸಂಪತ್ತನ್ನು ಕಾಯಲಾರ್ದಂಗ ಕೊನೆಗೆ 22,000 ವಚನಗಳನ್ನರ ಕಾಯ್ಕೊಂಡು ಬಂದ್ರಲ್ಲ, ಎಲ್ಲದನ್ನು ಕಾಯಲಾರ್ದಂಗ ಅದನ್ನಷ್ಟು ಕಾಯ್ಕೊಂಡು ಬಂದ್ರಲ್ಲ. ಶರಣರಿಗಿಂತ ವಚನ ಸಾಹಿತ್ಯಕ್ಕಿಂತ ಅದನ್ನು ಕಾದ್ರಲ್ಲ, ಅವರು ಬಹಳ ಶ್ರೇಷ್ಠ. ಅವರೇ ಕಾಯಲಿಲ್ಲ ಅಂದ್ರೆ ನಮಗೆಲ್ಲಿ ಸಿಗ್ತಿದ್ವು? ಅವರು ಬಹಳ ಶ್ರೇಷ್ಠ. ವಚನ ಸಾಹಿತ್ಯವನ್ನು ಕಾಯ್ದಿಟ್ಟವರು ಎಲ್ಲಿಟ್ಟರು? ಪಾಪಿಗಳ ಕೈಗೆ ಸಿಗಬಾರದು. ಶರಣರ ವಚನ ಸಾಹಿತ್ಯವನ್ನು ನಾಶ ಮಾಡಬೇಕು ಅಂತೇಳಿ ಒಂದು ಗುಂಪು ಹುಟ್ಟುಕೊಂತು. ಎಲ್ಲಿ ಕಾಣ್ತಾವ ಅಲ್ಲಿ ಸುಟ್ಟು ಹಾಕ್ತಾ ಇದ್ರು. ಅದನ್ನು ಹೇಗಾದರೂ ಮಾಡಿ ಉಳಿಸಬೇಕು ಅಂತೇಳಿ ಭಾಳ ಹೋರಾಟ ಮಾಡಿದರು. ಚನ್ನಬಸವಣ್ಣ 25 ಜನ ಶರಣರನ್ನು ಕರ್ಕೊಂಡು ವಚನ ಸಾಹಿತ್ಯವನ್ನು ತಲೆ ಮೇಲೆ ಹೊತ್ತುಕೊಂಡು
ಬಸವ ಕಲ್ಯಾಣದಿಂದ ಉಳಿವಿ ತನಕ ಹೊರಟು ಬಿಟ್ಟರು ನಡ್ಕೋಂತನ. ಎಷ್ಟೆಷ್ಟು ಹೊರಕ್ಕೆ ಸಾಧ್ಯ ಐತೆ ಅಷ್ಟಷ್ಟು ವಚನ ಸಾಹಿತ್ಯವನ್ನು. ಅವರಿಗೆ ಯಾವುದೂ ಬೇಕಾಗಿರಲಿಲ್ಲ. ಬಿಜ್ಜಳನ ಸಾಮ್ರಾಜ್ಯ ಬೇಕಾಗಿರಲಿಲ್ಲ, ಕಲ್ಯಾಣ ನಗರ ಬೇಕಾಗಿರಲಿಲ್ಲ, ಅನುಭವ ಮಂಟಪ ಬೇಕಾಗಿರಲಿಲ್ಲ. ಅಲ್ಲೇನು ಹುಟ್ಟಿತ್ತಲ್ಲ ಆ ವಚನ ಸಾಹಿತ್ಯ ಉಳಿದ್ರೆ ಸಾಕಂಥೇಳಿ ಅದನ್ನೆಲ್ಲ ಹೊತ್ಕೊಂಡು ಹೋದ್ರು. ದಾರಿ ಒಳಗೆ ಹೆಂಗಂಗೆ ಭಾರ ಅನ್ನಿಸ್ತದ ಹಂಗಂಗೆ ಒಬ್ಬೊಬ್ಬರು ಮನೆಗೆ ಹೋಗಿ ಇದನ್ನ ಇಲ್ಲೇ ನಿಮ್ಮ ಮನೆಯಾಗ ಇಡ್ತೀವಿ, ಒಂದು ಸ್ವಲ್ಪ ಜೋಪಾನ ಮಾಡ್ರಿ. ಅವ್ರ ಪಾಪ ಗ್ವಾಡಿನ ಅವಾಗೆಲ್ಲ ಮಣ್ಣಿನ ಗೋಡೆಗಳು, ಈಗ ನಂಗೆ ಸಿಮೆಂಟ್ ಇನ್ನೂ ಇರಲಿಲ್ಲ. ಮಣ್ಣಿನ ಗೋಡೆಯಲ್ಲಿ ತೆಗೆದು ಅಲ್ಲಿ ತಾಡೋಲಿ ಗರಿಗಳನ್ನಿಟ್ಟು ಅದರ ಮೇಲೆ ಅರ್ಲು ಮೆತ್ತಿದ್ರು. ತಾಡೋಲಿ ಗರಿ ಇಲ್ಲೇ ಐತಿ ಅನ್ನೋದು ಗೊತ್ತಾಗಬೇಕನ್ನೋದಕ್ಕೆ ಆ ಗ್ವಾಡಿ ಪೂಜೆ ಮಾಡಾಕತ್ತಿದ್ರು. ಆ ಗ್ವಾಡಿಯನ್ನ ಗೋಡೆಯನ್ನ ಪೂಜೆ ಮಾಡಲಿಕ್ಕೆ ಹತ್ತಿದ್ರಲ್ಲ, ಒಂದಿಷ್ಟು ಜನ ತಿಳುವಳಿಕಿದ್ದವ್ರು ಹೋಗಿ ಗ್ವಾಡಿ ಯಾಕೆ ಪೂಜೆ ಮಾಡ್ತೀರಿ ಅಂತ ಕೇಳಿದ್ರೆ, ನನಗೇನು ಗೊತ್ತರಿ, ನಮ್ಮ ಅಪ್ಪ ಮಾಡ್ತಿದ್ದ, ನಾನು ಮಾಡ್ತೀನಿ. ನಿಮ್ಮ ಅಪ್ಪ ಎಲ್ಲದಾನ? ಆ ಕಡೆ ಮನಾಗದನ್ರಿ. ಅವ್ರ ಅಪ್ಪನ ಹೋಗಿ ಕೇಳಿದ್ರೆ ಅವ ಏನಂದ, ನಮ್ಮ ಅಪ್ಪ ಮಾಡ್ತಿದ್ದೇನ್ರಿ, ನಾನು ಮಾಡ್ಕೊಂತ ಬಂದೀನಿ. ಒಬ್ಬರಿಗೆ ಗೊತ್ತಿಲ್ಲ ಒಳಗೆ ಏನೈತೆ ಅಂತೇಳಿ ಅಂತೂ ಒಟ್ಟು ಗ್ವಾಡಿ ಪೂಜೆ ಮಾಡಿದ್ರು. ಆ ಗ್ವಾಡಿ ಪೂಜೆ ಮಾಡಿದವ್ರಿಗೆ ಚಪ್ಪಳಿ ಹೊಡಿಬೇಕು ಗೊತ್ತಿಲ್ಲದ ಪೂಜೆ ಮಾಡ್ಯಾರಲ್ಲ, ಒಟ್ಟು ಒಳಗೊಂದು ಏನಾರು ಇರ್ಬೇಕಂತೇಳಿ ಪೂಜೆ ಮಾಡ್ಯಾರ. ಅವ್ರನ್ನೂ ಕೂಡ ನಾವು ಖುಷಿ ಪಡಿಸ್ಬೇಕು. ಅಂತೂ ಒಟ್ಟು ಗ್ವಾಡಿ ಪೂಜೆ ಮಾಡಿದ್ರು. ಆ ಗೋಡೆ ಒಳಗೆ ಏನೈತಿ ಅನ್ನುವಂತಹದ್ದನ್ನು ತೆಗೆದು ನೋಡ್ಬೇಕನ್ನುವಂತಹ ಧೈರ್ಯ ಮಾಡಿದವರು ಯಾರಂತಂದ್ರೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಅನ್ನೋದನ್ನು ನೀವು ಗಮನಿಸಬೇಕು. ಗ್ವಾಡಿ ತೆಗೆದು ನೋಡಿದ್ರು, ಅಲ್ಲಿ ತಾಡೋಲಿಗರಿಗಳಿದ್ದು. ಹಳಕಟ್ಟಿಯವರ ಸಂಪರ್ಕ ಬಹಳ ಚಲೋ ಇತ್ತು. ಹಳಕಟ್ಟಿಯವರು ವಚನ ಸಾಹಿತ್ಯವನ್ನು ಉಳಿಸಬೇಕಂತ ಹೋರಾಟ ಮಾಡ್ತಾ ಇದ್ರು. ತಾಡೋಲಿಗರೆಗಳನ್ನು ಒಯ್ದು ಹಳಕಟ್ಟಿಯವರ ಕೈಯಾಗ ಕೊಡ್ತಾ ಇದ್ರು ಹಾನಗಲ್ ಕುಮಾರಸ್ವಾಮಿಗಳು. ಆ ತಾಡೋಲಿ ಗರಿಗಳಲ್ಲಿ ಕಂಡಿರ್ತಕ್ಕಂತಹ ವಚನಗಳನ್ನು ನಮಗೆ ನಿಮಗೆ ತಿಳಿಯುವಂಗೆ ಮಾಡಿದ್ರು ಹಳಕಟ್ಟಿಯವರು, ಫಗು ಹಳಕಟ್ಟಿಯವರು, ಫಕೀರಪ್ಪ ಹಳಕಟ್ಟಿ. ವಚನ ಸಾಹಿತ್ಯವನ್ನು ಕಾಯ್ದವ್ರು ಬಹಳ ಶ್ರೇಷ್ಠ. ವಚನ ಸಾಹಿತ್ಯವನ್ನು ಕಾಯ್ದವ್ರಿಗಿಂತ ಯಾರು ಬಹಳ ಶ್ರೇಷ್ಠ? ಅವ್ರಿಗಿಂತ ಯಾರಾದರೂ ಶ್ರೇಷ್ಠ ಇರಬೇಕಲ್ಲ. ಅದನ್ನು ನಮಗೆ ನಿಮಗೆ ತಿಳಿಯುವಂಗೆ ಬರೆದ್ರಲ್ಲ, ಆ ಕಾಲದ ಭಾಷೆಯನ್ನು ತೆಗೆದು ಈ ಕಾಲದ ಜನರಿಗೆ ತಿಳಿಯುವಂಗೆ ಈ ಭಾಷೆ ಒಳಗೆ ಹೊಸಗನ್ನಡಕೆಯನ್ನು ತಗೊಂಡು ಬಂದರಲ್ಲ, ಅವ್ರು ಬಹಳ ಶ್ರೇಷ್ಠ. ಬರೆದವ್ರು ಬಹಳ ಶ್ರೇಷ್ಠ. ಬರೆದವ್ರಿಗಿಂತ ಯಾರು ಬಹಳ ಶ್ರೇಷ್ಠ? ಅದನ್ನು ಮುದ್ರಣ ಮಾಡಿಸಿದ್ರಲ್ಲ, ಪ್ರಿಂಟ್ ಮಾಡಿಸಿದ್ರಲ್ಲ, ಆ ಪ್ರಿಂಟ್ ಮಾಡಿಸಿದವರು ಬಹಳ ಶ್ರೇಷ್ಠ. ಪುಸ್ತಕಗಳು ಬಹಳ ಪ್ರಿಂಟ್ ಆಗ್ತಾವ. ಪ್ರಿಂಟ್ ಮಾಡಿಸಿದವ್ರಿಗಿಂತ ಯಾರು ಬಹಳ ಶ್ರೇಷ್ಠ? ಈಗ ಹೇಳ್ರಿ ನೋಡೋಣ. ಪ್ರಿಂಟ್ ಮಾಡಿಸ್ಯಾರ, ಪುಸ್ತಕ ರೆಡಿ ಆಗೈತಿ, ಅದಕ್ಕಿಂತ ಯಾರು ಬಹಳ ಶ್ರೇಷ್ಠ? ಮಾಡಿಸಿದವ್ರಿಗಿಂತ. ಇಲ್ಲಿ ಹೇಳಕತ್ತಾರ, ಆ ಪ್ರಿಂಟ್ ಮಾಡಿಸಿದವ್ರಿಗಿಂತ ಓದವ್ರದಾರಲ್ಲ ಅವರು ಬಹಳ ಶ್ರೇಷ್ಠ. ಮಾಡಿಸೋರು ಮಾಡಿಟ್ಟಾಗ ಓದಲಿಲ್ಲ ಅಂತಂದ್ರೆ ತಗೊಂಡು ಏನು ಮಾಡೋದು? ಪ್ರಿಂಟ್ ಮಾಡಿಸಿದವರಿಗಿಂತ ಓದವ್ರು ಬಹಳ ಶ್ರೇಷ್ಠ. ಓದವ್ರಿಗಿಂತ ಓದಿಕೊಂಡು ಒಳಗಿಟ್ಟುಕೊಂಡು ಕುಂತ್ರು ಮಾಡದೇನು? ಓದೋದು ಕುಂದ್ರದಪ್ಪ ಸುಮ್ಮನೆ ಬಾಯಿ ಮುಚ್ಚಿಕೊಂಡು. ಓದುವವರಿಗಿಂತ ಯಾರು ಬಹಳ ಶ್ರೇಷ್ಠ? ಏನು ಓದಿಕೊಂಡಾರಲ್ಲ ಅದನ್ನು 4 ಮಂದಿಗೆ ಹೇಳೋರು ಬಹಳ ಶ್ರೇಷ್ಠ. ನಿಮ್ದ ನೀವು ಹೇಳ್ಕೊಂತೀರೇನ್ರಿ ಸ್ವಾಮೀಜಿ ಅಂತೀರಿ? ಓದಿಕೊಂಡಿದ್ದನ್ನು ಹೇಳಬೇಕು, ಹೇಳೋರು ಬಹಳ ಶ್ರೇಷ್ಠ. ಹೇಳೋರಿಗಿಂತ ಯಾರು ಬಹಳ ಶ್ರೇಷ್ಠ? ಯಾರ್ರೀ? ಇದು ಅಷ್ಟು ಗೊತ್ತೈತೆ ನೋಡಿ ನಿಮಗೆ. ಉಳಿದಿದ್ದು ಯಾವುದು ಸುಮ್ಮನೆ ಕುಂತಿದ್ರಿ. ನಿಮ್ಮದು ನೀವು ಹೇಳ್ಕೊಳ್ಳೋಕೆ ಗಣಶಾನ್ಯರು. ಹೇಳೋರಿಗಿಂತ ಯಾರು ಬಹಳ ಶ್ರೇಷ್ಠ? ಕೇಳೋರು ಬಹಳ ಶ್ರೇಷ್ಠ. ಈಗ ಹೇಳ್ರಿ ನಂಗೆ, ಕೇಳೋರಿಗಿಂತ ಯಾರು ಬಹಳ ಶ್ರೇಷ್ಠಪ್ಪ? ಮುಂದಿಂದು ಗೊತ್ತಿಲ್ಲ ನಮಗೆ, ನಮ್ದಷ್ಟು ನಮಗೆ ಗೊತ್ತು. ಕೇಳುವವರಿಗಿಂತ ಯಾರು ಬಹಳ ಶ್ರೇಷ್ಠ ಅಂತಂದ್ರೆ, ಆ ಕಾರ್ಯಕ್ರಮ ಹಚ್ಚಬೇಕನ್ನೋ ನಿರ್ಣಯ ಮಾಡ್ತಾರಲ್ಲ, ಇವ್ರನ್ನ ಕರೆಸ್ಬೇಕು, ಇಲ್ಲೇ ಹಚ್ಚಬೇಕಂತ ನಿರ್ಣಯ ಮಾಡ್ತಾರಲ್ಲ, ಹಚ್ಚೋರು ಕೂಡ ಬಹಳ ಶ್ರೇಷ್ಠನೇ. ಹಚ್ಚಬೇಕಂತ ಮನಸ್ಸು ಬರ್ತೈತಲ್ರಿ, ಆ ಪ್ರವಚನ ಹಚ್ಚೋದು, ಆ ವಚನಗಳನ್ನು ಕೇಳಬೇಕನ್ನುವಂಥ ಹವ್ಯಾಸದೊಳಗೆ ಎಷ್ಟರ ಖರ್ಚಾಗಲಿ ಅಂಥೇಳಿ ಹಚ್ಚಬೇಕನ್ನೋ ಮನಸ್ಸು ಬರ್ತೈತಲ್ಲ, ಅವರು ಬಹಳ ಶ್ರೇಷ್ಠ. ಶರಣರು ವಚನ ಸಾಹಿತ್ಯ ಕಾಯ್ದವರು. ಮುಂದೆ
ಅದನ್ನು ತಿಳಿಯುವಂಗೆ ಬರೆದವರು, ಮುದ್ರಣ ಮಾಡಿಸಿದವರು, ಓದಿದವರು, ಹೇಳಿದವರು, ಕೇಳಿದವರು, ಹಚ್ಚಿದವರು, ಇವರೆಲ್ಲರಿಗಿಂತ ಯಾರು ಬಹಳ ಶ್ರೇಷ್ಠ? ಏನು ಕೇಳಿಸಿಕೊಂಡಿರ್ತಾರಲ್ಲ ಅದನ್ನು ಕಾರ್ಯರೂಪದೊಳಗೆ ಆಚರಣೆಯೊಳಗೆ ತರೋರು ಶ್ರೇಷ್ಠ ಕರೆ ಹೊರತಾಗಿ ಇವ್ರು ಯಾರು ಕೂಡ ಶ್ರೇಷ್ಠವಾಗಂಗಿಲ್ಲ. ಯಾವಾಗದು ಶ್ರೇಷ್ಠ ಆಗುತ್ತಂದ್ರೆ ಆಚರಣೆಗೆ ತಗೊಂಡು ಬರಬೇಕು. ಕೇಳಿದ ಮಾತುಗಳನ್ನು ಆಚರಣೆಗೆ ತಗೊಂಡು ಬರಬೇಕು, ಅವಾಗ ಅದು ಶ್ರೇಷ್ಠ ಆಗುತ್ತೆ. ಪಾಟೀಲ್ ಪುಟ್ಟಪ್ಪನವರು ಒಂದು ಪುಸ್ತಕ ಬರೆದ್ರು. ಆ ಪುಸ್ತಕದ ಹೆಸರು ಅನುಭವ ಇದ್ದಲ್ಲಿ ಅಮೃತತ್ವ ಇದೆ ಅಂತ ಹೇಳಿ. ಎಲ್ಲಿ ಅಮೃತ ಇದೆ ಅಂತಂದ್ರೆ ಅನುಭವ ಇದ್ದಲ್ಲಿ ಮಾತ್ರ ಅಮೃತತ್ವ ಇರ್ತದೆ. ಅನುಭವ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಪಾಂಡಿತ್ಯ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಜ್ಞಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ವಿಚಾರ ಮಾಡಿಕೊಂಡಾಗ ಅನುಭವದ ಮುಂದೆ ಪಾಂಡಿತ್ಯ ಆಗಲಿ ಜ್ಞಾನ ಆಗಲಿ ಎಲ್ಲದು ತಲೆ ತಗ್ಗಿಸಿ ಬಿಡ್ತದೆ. ಅನುಭವ ಬಹಳ ದೊಡ್ಡದು. ಪಾಂಡಿತ್ಯಕ್ಕೆ ಅಧ್ಯಯನ ಬೇಕಾಗ್ತದೆ.